ನಮ್ಮ ಕಾರ್ಯಕ್ರಮಕ್ಕೆ ದಸ್ಕತ್ ಸಿನಿಮಾದ ನಿರ್ದೇಶಕರ ಜೊತೆಗೆ ಹೀರೋ ಹಾಗೂ ಹೀರೋಯಿನ್ ಇಬ್ರು ಜಾಯ್ನ್ ಆಗಿದ್ದಾರೆ. ಹೀರೋಯಿನ್ ಭವ್ಯ ಹಾಗೂ ಹೀರೋ ದೀಕ್ಷಿತ್ ಜಾಯ್ನ್ ಆಗಿದ್ದಾರೆ. ಇವರೇ ಹೀರೋ ದೀಕ್ಷಿತ್ ಸಿನಿಮಾದಲ್ಲಿ ಶೇಖರ್ ಕ್ಯಾರೆಕ್ಟರ್ ಮಾಡಿರೋದು. ನಂದು ಹೆಂಗಾಗಿದೆ ಇಂಟರ್ವ್ಯೂ ಮಾಡೋದು, ಇವರೇ ಅಂತ ಹೇಳೋ ತರ ಆಗ್ಬಿಟ್ಟಿದೆ. ಶೇಖರ್ ಕ್ಯಾರೆಕ್ಟರ್ ಮಾಡಿರೋದು ಇವರೇ, 100% ಇವರೇ. ನನ್ಗೂ ಡೌಟ್ ಇತ್ತು, ಕ್ಲಾರಿಫಿಕೇಶನ್ ತಗೊಂಡು ಹೇಳ್ತಾ ಇದ್ದೀನಿ, ಇವರೇ ಮಾಡಿರೋದು. ಅವ್ರ ಪಾಪ ಅವ್ರಿಗೆ ಗೊತ್ತಾಗ್ತಾರೆ, ಭವ್ಯ ಗೊತ್ತಾಗ್ತಾರೆ, ಬಟ್ ಇವ್ರಿಗೆ ಗೊತ್ತಾಗಲ್ಲ. ದೀಕ್ಷಿತ್ ಅಂಡ್ ಭವ್ಯ, ವೆಲ್ಕಮ್ ಟು ದಿ ಶೋ. ಹೇಗಿದೆ ನಿಮ್ಮ ಸಿನಿಮಾ? ನಾನು ಆಗ್ಲೇ ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರದ್ದು ಮೊದಲನೇ ಸಿನಿಮಾ ಅಂತ. ಸೊ ತುಳು ಭಾಷೆಯಲ್ಲಿ ರಿಲೀಸ್ ಆಯ್ತು, ದುಬೈಯಲ್ಲೆಲ್ಲ ರಿಲೀಸ್ ಆಗಿದೆ, ಅಂಡ್ ಇವಾಗ ಕನ್ನಡದಲ್ಲಿ ರಿಲೀಸ್ ಆಗಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಿದೆ. ಎಲ್ಲೋ ಒಂದು ಹಳ್ಳಿಯಲ್ಲಿ ಕುತ್ಕೊಂಡು ಕನಸು ಕಾಣ್ತಾ ಇದ್ವಿ, ಸಿನಿಮಾ ಮಾಡಬೇಕು. ಈಗ ಬೆಂಗಳೂರಲ್ಲಿ ಅಲ್ಲಿದ್ದವರು ಇಲ್ಲಿ ಬಂದಿದ್ದೀವಿ. ಬೀಚ್ ಜಾಸ್ತಿ ಅಲ್ವೇನ್ರಿ? ಬೀಚ್ ಹತ್ರ ಕುತ್ಕೊಂಡು ಬೀಚ್ ಅಲ್ಲ, ನಮ್ದು ಬೀಚ್ಗಿಂತ ಒಂದು ಎಷ್ಟು 50 ಕಿಲೋಮೀಟರ್ ದೂರ ಇದೆ. 50 ಕಿಲೋಮೀಟರ್ ದೂರ? ವೇಣೂರ್ ಅಂತ ಅಂಡಿಂಜ್ ಅನ್ನುವಂತ ಗ್ರಾಮದಲ್ಲಿ ಕೂತ್ಕೊಂಡು ಕನಸು ಕಾಣ್ತಾ ಇದ್ವಿ. ಆ ಕನಸಿಗೆಲ್ಲ ಜೊತೆ ಆದವರು ಅನೀಶ್ ಅಣ್ಣ, ಸ್ಮಿತೇಶ್, ಭವ್ಯ, 8 ಜನರ ತಂಡ. ದಸ್ಕತ್ ಏನು ಇಷ್ಟು ದೊಡ್ಡ ಮಟ್ಟಿಗೆ ಏನು ಸಕ್ಸಸ್ ಎಲ್ಲ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಆದರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡೆ ಮಾಡಿರುವಂಥ ಸಿನಿಮಾ. ತುಂಬ ಖುಷಿ ಇದೆ. ಅದು ಕನ್ನಡದಲ್ಲಿ ರಿಲೀಸ್ ಆಗಿ ಕನ್ನಡದ ಜನರು ಅದನ್ನು ಇಷ್ಟಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಲ್ಲ ಪಾತ್ರವನ್ನು ಇಷ್ಟಪಡ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಅದನ್ನು ವರ್ಣನೆ ಮಾಡಕ್ ಆಗ್ತಿಲ್ಲ. ಇಂಟರ್ವ್ಯೂ ನೋಡಿ ಚಂದ ಮಾತಾಡೋದು ಕಲ್ತ್ಕೊಂಡಿದೆ. ನೀವು ಅವಾಗಿಂದ ಅಲ್ಲಿ ಕುತ್ಕೊಂಡು ಪ್ರಿಪೇರ್ ಆಗ್ತಿದ್ರ? ಇಲ್ಲ, ಪ್ರಿಪೇರ್ ಆಗ್ತಿರ್ಲಿಲ್ಲ. ಮಾತೇ ನಮ್ಮ ಬಂಡವಾಳ. ಹಂಗೆ ಎಷ್ಟು ಚಂದ ಹೇಳಿದ್ರು. ಭವ್ಯ ಹೇಳಿ, ನಿಮ್ಗೆ ನಟನೆ ಏನ್ ಹೊಸದಲ್ಲ, ನೀವು ಸೀರಿಯಲ್ಗಳಲ್ಲೆಲ್ಲ ಆಕ್ಟ್ ಮಾಡಿದ್ರಿ. ಸೊ ಸಿನಿಮಾ ತುಂಬಾ ಜನ ಇಷ್ಟಪಡ್ತಿದ್ದಾರೆ ನಿಮ್ ಕ್ಯಾರೆಕ್ಟರ್ನ. ಎಷ್ಟು ಇನ್ನೋಸೆಂಟ್ ಆಗಿದ್ದಾರೆ ಅವರು ಅಂತ. ನೀವ್ ಇವಾಗ್ಲೂ ಹಂಗೆ ಕಾಣಿಸ್ತಿದ್ದೀರಾ. ಔಟ್ಫಿಟ್ ಒಂದ್ ಚೇಂಜ್ ಆಗಿದೆ ಅಷ್ಟೇ, ಬಟ್ ಅಷ್ಟೇ ಇನ್ನೋಸೆಂಟ್ ಆಗಿ ಕಾಣಿಸ್ತಿದ್ದೀರಾ. ನಾನು ಹೇಳಿದೆ ಒಂದು 2 ಸೀರೆ ಉಟ್ಕೊಂಬ ಅಂತ. 2 ಸೀರೆ ಉಟ್ಕೊಂಡ್ ಬರ್ಬೇಕಿತ್ತ. ತುಂಬಾ ಇನ್ನೋಸೆಂಟ್ ಕಾಣುತ್ತಲ್ಲ. ಅಲ್ಲಿ 1 ಸೀರೆ ಒಂದ್ರಲ್ಲಿ ಕಮ್ಮಿ ಇನ್ನೋಸೆಂಟ್ ಆಗುತ್ತೆ. 2 ಇದ್ರೆ ಜಾಸ್ತಿ 2 ಸೀರೆ ಉಟ್ಕೊಂಡು ಒಂದ್ ಸರಕ್ಕೆ ಈ ಕಡೆ ಒಂದ್ ಸರಕ್ಕೆ ಈ ಕಡೆ. ಹೇಳಿ, ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತದೆ. ತುಳುವಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ಹಾಗೆ ಕನ್ನಡದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೆ. ಇದು ಮುಖ್ಯ ಭೂಮಿಕೆಯಲ್ಲಿ ಇದು ಮೊದಲನೇ ಸಿನಿಮಾನೇ. ಥ್ಯಾಂಕ್ ಯು ಅನೀಶ್ ನನಗೆ ಹೇಳಬೇಕು. ಯಾಕಂದರೆ ತುಳುವಲ್ಲಿ ನಾನು ಗೊತ್ತಿರಲಿಲ್ಲ. ತುಳು ಇಂಡಸ್ಟ್ರಿ ಅವರಿಗೆ ನಾನು ತುಳು ಜನರಿಗೆ ಗೊತ್ತಿರಲಿಲ್ಲ. ನಾನು ಕನ್ನಡ ಸೀರಿಯಲ್ ಮಾಡ್ತಿರೋದ್ರಿಂದ ಕನ್ನಡದವರು ಅಂದ್ಕೊಂಡಿದ್ರು. ಸೊ ಅಲ್ಲಿ ನನಗೆ ನಾನು ಅಲ್ಲಿಯವಳು ಅಂತ ಪ್ರೂವ್ ಮಾಡೋದಕ್ಕೆ ದಸ್ಕತ್ ಆಯಿತು. ಈಗ ಇಲ್ಲಿ ಮತ್ತೆ ನನಗೆ ಕನ್ನಡದಲ್ಲೂ ಇನ್ನೂ ಅವಕಾಶ ಸಿಗೋದಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಆಯಿತು. ಈಗ ನಿಮ್ಮೂರವ್ರು ನಿಮ್ಮನ್ನ ಇಷ್ಟಪಡ್ತದೆ. ಇವಾಗ ನಿಮ್ಮ ಸಿನಿಮಾ ನೋಡಿದ್ಮೇಲೆ ನಿಮ್ಮೂರ, ಇವಾಗಲೇ ಹೇಳಿದಂದ್ರೆ ನಾನು ಆ ಊರವಳು ಅಂತ ತುಂಬಾ ಜನರಿಗೆ ಗೊತ್ತಿರಲಿಲ್ಲ ಅಂತ. ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ರಿಗೂ ಗೊತ್ತಾಗಿದೆ. ಈಗ ಅವರೆಲ್ಲ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಒಬ್ವಿಯಸ್ಲಿ ಒಬ್ರು ಆರ್ಟಿಸ್ಟ್ಗೆ ಪ್ರಪಂಚ ಗುರ್ತಿಸಿದ್ರು ನಮ್ಮೂರವ್ರು ಕೊಂಡಾಡಿದ್ರೆ ಹೊಗಳಿದ್ರೆ ಅದು ಖುಷಿ ಜಾಸ್ತಿ. ಸೊ ಇವಾಗ ಅದೆಲ್ಲ ಎಷ್ಟು ಖುಷಿ ಕೊಡುತ್ತೆ? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈಗ ಅವಕಾಶಗಳು ತುಳುವಿಂದ ಬರ್ತಿದೆ. ಅದೇನೊಂದು ಖುಷಿ. ಕೂರಿಸ್ಬೇಕಿತ್ತು. ಅವಳು ಮತ್ತೆ ಈಗ ಬೈತಾಳೆ ಹೋಗುವಾಗ, ನನಗೆ ಸಮಸ್ಯೆ ಮಾಡೋದಾಯ್ತು. ಅಂದ್ರೆ ನಾನ್ ಸ್ವಲ್ಪ ಅವ್ರಿಗೆ ಎನರ್ಜಿ ತುಂಬೋದು, ಇಲ್ಲಾಂದ್ರೆ ನೀವು ಬೈದ್ಬಿಟ್ಟು ಎನರ್ಜಿ ತುಂಬೋದು, ಕಾಲ ಹೇಳ್ಬಿಟ್ಟು ಎನರ್ಜಿ ತುಂಬೋದು. ಅದು ಹಂಗೆ ಆಗಿದೆ. ಈಗ ಸಿನಿಮಾದಲ್ಲಿ ನಾನು ಮೊದಲೇ ಹೇಳಿದಾಗ ಎಲ್ಲೂ ಮೇಕಪ್ ಇಲ್ಲ, ಅಂದ್ರೆ ರಿಯಲ್ ಆಗಿರ್ಬೇಕು ಎಲ್ರು ಅಂತ. ಇವರು ಫಸ್ಟ್ ಶೂಟಿಂಗ್ ಬಂದಿದ್ಲು, ಅವಳು ಇವ್ರು ಹೇಳ್ತೀನಿ ಮತ್ತೆ ಅವ್ರು ಇವರು ಸುಮ್ಮನೆ ಇವಳು ಫಸ್ಟ್ ಶೂಟ್ ಅದು ಸೇತುವೆದೊಂದು ಸೀನ್ ನೋಡಿದ್ರಲ್ಲ, ಸೇತುವೆ ಆಡಿದ್ದು, ಅಲ್ಲಿ ಬಂದಿದ್ದಾಳೆ ಚಂದ ಎಲ್ಲ ಡ್ರೆಸ್ ಹಾಕೊಂಡು. ಕಾಸ್ಟ್ಯೂಮ್ ಎಲ್ಲ ಮೊದಲು ಹೇಳಿದ್ವಿ, ನೋಡ್ತೀನಿ ಮೇಕಪ್ ಕಿಟ್ಟಲ್ಲಿ ಇವಳ ಹತ್ರನೇ ಇದೆ ಫುಲ್ಲು. ಅಂದರೆ ಮೇಕಪ್ ಮ್ಯಾನ್ ಇಲ್ಲ ನನ್ನ ಸಿನಿಮಾದಲ್ಲಿ, ಮೇಕಪ್ ಇಲ್ಲಲ್ಲ. ನಾನು ಅಂದ್ಕೊಂಡು ಯಾಕೆ ಏನು ಎಷ್ಟು ಲೇಟ್ ಮಾಡ್ತಿದ್ದಾನೆ ಅಂದರೆ, ನಾನು ಮೇಕಪ್ ಎಲ್ಲ ಮಾಡ್ಕೊಂಡು ಬಂದ್ಲು, ಯಾರು ಇರಲಿಲ್ಲಲ್ಲ ಅದಕ್ಕೆ ನಾನೇ ಮಾಡಿದೆ ಅಂತ. ನಾನು ಫುಲ್ ತೆಗಿ ಲಿಪ್ಸ್ಟಿಕ್ಕು ಹಾಕಂಗಿಲ್ಲ ಅಂತಂದೆ. ಅಂದರೆ ಇದು ನ್ಯಾಚುರಲ್ ರಿಯಲ್ ಆಗಿ ಕಾಣಬೇಕು. ಈಗ ಪಕ್ಕದ ಮನೆಯಲ್ಲಿ ಬಾಗಿ ಇದ್ದರೆ ಹೇಗೆ ಕಾಣ್ತಾಳೆ ಹಾಗೆ ಅವಳು ಬಾಗಿ ಒಳಗಡೆಯಿಂದ ಲಿಪ್ಸ್ಟಿಕ್ ಎಲ್ಲ ಹಾಕೊಂಬರಲ್ಲ ಅಂತ ಪಾಪ ಅಡ್ಜಸ್ಟ್ ಆಗಿ ಮಾಡಿದ್ದಾರೆ. ಎಲ್ಲೂ ಕೂಡ ನನಗೆ ಮೇಕಪ್ ಬೇಕು ಅಂತ ಹಠ ಮಾಡಲಿಲ್ಲ. ಇಂಥ ಹೀರೋಯಿನ್ಗಳೆಲ್ಲ ಇಂಡಸ್ಟ್ರಿಗೆ ಬೇಕು. ಯಾಕೆ ಬೇಕು ಅಂದರೆ ಹಠ ಮಾಡಬಾರ್ದು, ನೀಟಾಗಿ ಕರೆಕ್ಟಾಗಿ ಚೆನ್ನಾಗಿ ಮಾಡಬೇಕು ಅಂತ ಇತ್ತಲ್ಲ. ಅಲ್ಲ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇಂಥ ನಟಿ ನಮ್ಮ ಇಂಡಸ್ಟ್ರಿಗೆ ಬೇಕು ಅಂತ ಹೇಳೋದ್ ಕೇಳಿದ್ದೆ. ಅದು ಬೇಕು, ತುಂಬಾ ನೀಟಾಗಿ ಆಕ್ಟ್ ಮಾಡಿದಾರಲ್ಲ, ಅದು ಆಲ್ರೆಡಿ ಪ್ರೂವ್ ಆಗಿದೆ ಸ್ಕ್ರೀನ್ ಅಲ್ಲಿ. ಅಂಡ್ ಸ್ಕ್ರೀನ್ ಹಿಂದೆ ಕೂಡ ಏನಾದ್ರು ನಂಗೆ ಇದು ಜ್ಯೂಸೇ ಬೇಕು, ನಂಗೆ ಬಾದಾಮಿ ಬೇಕು, ದ್ರಾಕ್ಷಿ ಬೇಕೆಲ್ಲ ಕೇಳಿಲ್ಲ, ಅದು ಹೇಳಿದ್ ನಾನು. ಎಲ್ಲಿ ಬಿಡ್ತೀರಾ ನೀವು? ನಾವೇ ತಿಂತೀವಿ.
ಅವರು 30 kg weight ತಿಂದಿದ್ದಾರೆ. ನೀವು ಅಲ್ಲ, ಇವರಿಗೆ ನಾನು ಹೇಳಿಲ್ಲ ವೆಯ್ಟ್ ಎಲ್ಲ ಕಮ್ಮಿ ಮಾಡಿ ಅಂತ. ನನಗೆ ಆಕ್ಚುಲಿ ಸ್ವಲ್ಪ ದಷ್ಟಪುಷ್ಟವಾಗಿ ಬೇಕಿತ್ತು ಇವರು ಕೂಡ. ಅಂದ್ರೆ ಒಬ್ಬ ಶ್ರೀಮಂತ ಮನೆಯ ಮಗಳು ಅಪ್ಪ ಲಂಚದ ದುಡ್ಡೆಲ್ಲ ತಂದು ಸರಿ ತಿಂದು ಅನ್ನೋ ತರ ಫೀಲ್ ಕೊಡ್ಬೇಕು ಆಡಿಯನ್ಸ್ಗೆ. ಒಟ್ನಲ್ಲಿ ಎಲ್ರಿಗೂ ಬೈಸ್ಬೇಕಂತ ಡಿಸೈಡ್ ಮಾಡ್ಕೊಂಡು ಇವರಿಗೆ ಬೈಲಿಲ್ಲ, ಕೇಳಿ ಬೈದ್ರೆ ಯಾರಾದ್ರು ಎಲ್ಲೋದ್ರಿ ನೀವು ಅಂತೆಲ್ಲ ತುಂಬಾ ಜನ ಕೇಳಿದ್ರಂತೆ ಎಂಡಲ್ಲಿ. ಬಾಡು ಏನಾದ, ಬಾಗಿ ಏನಾದ್ಲು ಅಂತ ಪದೇ ಪದೇ ಕೇಳ್ತಿದ್ರಂತೆ. ದೀಕ್ಷಿತ್, ನೀವೇನೋ ತುಂಬಾ ಕಪ್ಪಾಗೋದಕ್ಕೆ ಬೀಚ್ ಹತ್ರ ಎಲ್ಲ ಕೂತ್ಕೊಂಡಿದ್ರಿ ಅಂತೆಲ್ಲ. ನನಗೆ ಸಿನಿಮಾಗೆ ಯೂಶಲಿ ಸಿನಿಮಾಗೆ ಲಾವಿದ್ರಾಗ ಬರ್ಬೇಕಾದ್ರೆ ನಾವೆಲ್ಲ ಹುಡುಗಿರ ಅಥವಾ ಹುಡುಗಿ ಯಾರೇ ಅನ್ಕೊಂತೀವಿ, ಸ್ಕಿನ್ ಎಲ್ಲ ತುಂಬಾ ಫೇರ್ ಆಗ್ಬೇಕು, ಸಖತ್ತಾಗಿ ಕಾಣಿಸ್ಬೇಕು, ಹ್ಯಾಂಡ್ಸಮ್ ಆಗಿ ಕಾಣಿಸ್ಬೇಕು. ನೀವ್ ಯಾಕೆ ಕಪ್ಪಾಗ್ಬೇಕಂತ ಬೀಚ್ ಹತ್ರ ಕೂತ್ಕೊಂಡಿದ್ರ ಅಂತ? ನನಗೊಂದಿತ್ತು, ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಿದ್ರೆ ಅದು ನನಗಿಂತ ಒಂದು ಡಿಫ್ರೆಂಟ್ ಆಗಿರಬೇಕು, ಇಲ್ಲಿ ಈ ದೀಕ್ಷಿತನ್ನೇ ನೋಡಬಾರ್ದು ಸ್ಕ್ರೀನಲ್ಲಿ ಅಂತ. ಅದೇ ಥರದ ಪಾತ್ರ ನನಗೆ ಅನಿಶನ್ನ ಕೊಟ್ಟರು. ದೀಕ್ಷಿತ್, ನೀನು ಕೂದಲು ಹಂಗೇನೆ ಬಿಟ್ಟಿರಬೇಕು, ಮೊದಲೆಲ್ಲ ಸೈಡಲ್ಲಿ ತೆಗಿತಾ ಇದೆ, ಸೈಡಲ್ಲಿ ತೆಗಿಬಾರ್ದು, ಫುಲ್ ಬಿಡಬೇಕು. ಆಮೇಲೆ ಇಲ್ಲ ಹಿಂಗೇನೆ ಇತ್ತು, ಅದು ಸ್ವಲ್ಪ ಇಲ್ಲಿಂದ ಕಟ್ ಮಾಡ್ತಿದ್ದೆ, ಹೆಬ್ಬುಲಿ ಥರ ಹಂಗೆ ಫುಲ್ ಬಿಡಬೇಕು ನೀನು ಹೇರ್ ಎಲ್ಲ ಅಂತ. ನಾನು 2015 ಹೇರ್ ಬಿಟ್ಟಿದ್ದೆ. ಏನಾದೊಂದು ಸಿನಿಮಾನೇ ಮಾಡಬೇಕು, ಸಿನಿಮಾಕ್ಕೆ ಏನಾದ್ರು ಯೂಸ್ ಆಗಬೇಕು ಅಂತ. ಅದು ಇದಕ್ಕೆ ಯೂಸ್ ಆಯಿತು ದಸ್ಕತಿಗೆ. ಅನೀಶ್ ಅಣ್ಣ ಹೇಳಿದ್ರು ಹಂಗೇನು ಬಿಟ್ಟಿದ್ದೆ, ಮತ್ತು ಗಡ್ಡೆಲ್ಲ ತೆಗಿಬೇಕಂತ ಹೇಳಿದರು. ಮತ್ತು ನಾನು ಗಡ್ಡ ತೆಗಿಲ್ಲ, ಮೊದಲು ಕಪ್ಪಾಗಬೇಕಂತ ಹೇಳಿದ್ರು, ಫುಲ್ ಕಪ್ಪಾಗಬೇಕು ಅಂತ. ಅದಕ್ಕೆ ನಾನು ಮನೆಯಲ್ಲೇ ಬಿಸಿಲಲ್ಲಿ ಮಲಗಕ್ಕೆ ಶುರು ಮಾಡಿದೆ. 12 ಗಂಟೆಗೆ ಮಲಗೋದು, ಎಣ್ಣೆ ಎಲ್ಲ ಹಚ್ಚಿ ಬಿಸಿಲಲ್ಲಿ. ಫಸ್ಟ್ ಡೇ ನನ್ನ ತಾಯಿ ನೋಡಿದ ತಕ್ಷಣವೇ ಬೈಯಕ್ಕೆ ಶುರು ಮಾಡಿದ್ರು, ಏನು ಬಿಸಿಲಲ್ಲೆಲ್ಲ ಮಲಗಿದ್ಯಾ, ಏನಾಗಿದೆ ನಿನಗೆ, ಏನಾದ್ರು ಆ ಥರ ಎಲ್ಲ ಸಿನಿಮಾ ಮಾಡ್ತಿದ್ದೀವಿ, ಅನೀಶ್ ಅಣ್ಣ ಹೇಳಿದ್ದಾರೆ ಕಪ್ಪಾಗಬೇಕಂತೆ, ಅದಕ್ಕೆ ಮೇಕಪ್ ಗಿಪ್ ಏನು ಇಲ್ವಾ ಆ ಥರ ಎಲ್ಲ ಬೈಯಕ್ಕೆ ಶುರು ಮಾಡಿದ್ರು. ಅದಕ್ಕೆ ನಾನು ಏನು ಮಾಡಿದೆ, 1 ವಾರ ಮನೆಯಲ್ಲಿ ಮಲಗಿದೆ, ಮತ್ತೆ ಬೀಚಲ್ಲಿ ಮಲಗಕ್ಕೆ ಶುರು ಮಾಡಿದೆ ಮಂಗಳೂರಿಗೆ ಬಂದು. ಮತ್ತು ಸ್ವಲ್ಪ ನನಗೇನಿತ್ತು, ಗಡ್ಡೆಲ್ಲ ತೆಗಿಯೋಕ್ಕೆ ಹೇಳಿದ್ದಾರೆ. ಗಡ್ಡ ತೆಗೆದಾದ್ಮೇಲೆ ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಒಳಗೋದ್ರೆ ಚಂದ ಕಾಣಲ್ಲ, ಅದಕ್ಕೆ ಸ್ವಲ್ಪ ದಪ್ಪ ಆಗಬೇಕಾದ್ರೆ ಜಿಮ್ಗೆಲ್ಲ ಜಾಯ್ನ್ ಆಗಿದ್ದೆ. ಸ್ವಲ್ಪ ನಾನು ಕೂಡ 15 kg ಜಾಸ್ತಿ ಮಾಡಿದೆ ಹಾಗೆ, ಮತ್ತು ಕಪ್ಪಾದೆ. ಮತ್ತು ಊರಿಗೆ ಬಂದೆ, ವೇಣೂರಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್, ಅನಿಶಣ್ಣ ಹತ್ರ ಕೇಳಿದೆ ಹೆಂಗೆ ಕಪ್ಪಾಗಿದ್ದೀನಿ ಅಂತ. ಕಪ್ಪ ಆಗಿದ್ದೆ, ಆದರೆ ಇಲ್ಲೆಲ್ಲ ಕಪ್ಪಾಗಿದೆ, ಡ್ರೆಸ್ ತೆಗೆದ ಮೇಲೆ ಎಲ್ಲ ವೈಟ್ ಇದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಭುಜ ಎಲ್ಲ ಕಪ್ಪಾಗಬೇಕು ಅಂತ ಮತ್ತೆ ಪುನಃ ಸ್ಟಾರ್ಟ್ ಮಾಡಿದೆ. ಎಲ್ಲ ತೆಗ್ದೆ ಮಲಗ್ತಿದ್ದೆ. ಅದು ಕೂಡ ಒಂದು ಇನ್ಸಿಡೆಂಟ್ ಇದೆ. ಒಂದು ದಿನ ಆದಿತ್ಯವಾರ ನಮ್ಮ ತಣ್ಣೀರ್ಬಾವಿ ಬೀಚ್ ಮಂಗಳೂರಲ್ಲಿ ಫೇಮಸ್ ಬೀಚ್. ನಾನು ಒಂದು ಮೂಲೆಗೆ ಹೋಗಿ ಮಲಗೋದು, ಯಾರು ಬರಾದ ಜಾಗದಲ್ಲಿ ಹೋಗಿ ಮಲಗೋದು. ಅಲ್ಲಿ ಮಲಗಿದ್ದೀನಿ, ಒಂದು ಏನೋ ಒಂಥರ ಕಣ್ಣು ಮುಚ್ಚಿದ್ದೀನಿ, ಏನೋ ಒಂಥರ ಸೆನ್ಸ್ ಆಗ್ತಾ ಇದೆ ನನಗೆ, ಯಾರು ಬಂದ್ರು ಅಂತ. ಹಿಂಗೆ ಕಣ್ ಬಿಟ್ಟು ನೋಡ್ತಾನೆ, ಇಬ್ರು ಹುಡುಗ ಮತ್ತು ಹುಡುಗಿ ಹಿಂಗೆ ನೋಡ್ತಾ ಇದ್ದಾರೆ, ಹೋಗಿದ್ಯಾ ನೋಡ್ತಾ ಇದ್ದಾರೆ. ಬಟ್ಟೆ ಬೇರೆ ಇಲ್ಲ, ಬಟ್ಟೆ ಇತ್ತು, ಇಷ್ಟ ಹಾಕಿದ್ದೀನಿ, ಬಟ್ಟೆ ಅಂಗಿ ಮತ್ತೆ ಪ್ಯಾಂಟ್ ಇರ್ಲಿಲ್ಲ. ಮತ್ತೆ ಕಪ್ಪೆಲ್ಲ ಆಗ್ತಾ ಬಂತು. ಎಳೆ ಅಡಿಕೆ ತಿನ್ನಕ್ಕೆ ನಾನು ಒಂದು 2-3 ತಿಂಗಳಿಂದಾನೆ ಶುರು ಮಾಡಿದ್ದೆ. ಎಳೆ ಅಡಿಕೆ ಇರ್ಲಿಲ್ಲ ಅವನಿಗೆ, ಬರೀ ಬಾಯಿ ಮುಕ್ಕಳಿಸಿ ಇದು ಮಾಡೋದು ಅಷ್ಟೇ, ಚಾ ತಿಂಡಿ ತಿನ್ನೋದು. ಅದು ಅಲ್ಲಿದ್ರೆ ಏನಾಗೋದು ಗೊತ್ತಾ, ಇಲ್ಲೆಲ್ಲ ಕಪ್ ಅಂದ್ರೆ ಬಿಳಿ ಆಗ್ಬಿಡುತ್ತೆ, ಫುಲ್ ರಾ ಇರ್ಬೇಕಲ್ಲ. ಮಾಡಿದ್ದ ಪಾಪ ಮಾತ್ರ, ಹಲ್ಲೆಲ್ಲ ಉಜ್ಲಿಕ್ಕಿಲ್ಲ, ನೋಡಿಲ್ಲ ನೀವು ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗಲ್ಲ. ಎಲೆ ಅಡಿಕೆ ಎಲ್ಲ ತಿಂತಾ ಇರ್ತೀನ. ಆಮೇಲೆ ಒಂದು 50% ಶೇಖರ, ಆಮೇಲೆ ಸ್ವಲ್ಪ ಪರಕಾಯಿ ಪ್ರವೇಶ ಆಗಬೇಕು, ಫುಲ್ ಶೇಖರ ಆಗಬೇಕು ಅಂತೆಲ್ಲ ಹೇಳಿದರು. ಆಮೇಲೆ ನಮ್ಮದು ಯುವ ಅಣ್ಣ ಗುಣಪಾಲ ಅವ್ರು ಬಂದರು ಆ್ಯಕ್ಟಿಂಗ್ ಕೆಲಸಕ್ಕೆ, ನನಗೆ ಮತ್ತು ನೀರಜ್ಗೆ ಬಾಡು ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರು ಬಂದರು. ಅವ್ರು ಹೇಳಿದ್ರು ಅದು ಹಾಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನಿಮ್ಮ ಕಥೆನ ನೀವೇ ಹೇಳ್ಕೋಬೇಕು, ಆ ಥರ ಎಲ್ಲ. ನಾನು ಶುರು ಮಾಡಿದೆ. ಈಗಲೂ ಕೂಡ ಇದೆ, ಒಂದು 5-6 ರೆಕಾರ್ಡ್ ಇದೆ ಮೊಬೈಲ್, 40 ನಿಮಿಷ. ಅವ್ರು ಆ್ಯಕ್ಟಿಂಗ್ ಮಾಸ್ಟರ್ ಅಲ್ಲ, ಇಲ್ಲದಿದ್ರು ಕೂಡ. ಮತ್ತೆ ಅವ್ರು ಬಂದ ದಿನದಿಂದ ಗುಣಪಾಲನನ್ನು ಒಂಥರ ನಾನು ಎನಿಮಿ ಥರ ನಾನು ಟ್ರೀಟ್ ಮಾಡ್ತಿದ್ದೆ ಅವರನ್ನು. ನಾವು ಸೆಟ್ಟಲ್ಲೂ ಕೂಡ ನಾನು ಅವರನ್ನು ಯುವಣ್ಣ ಅಂತ ಕರಿತಿರ್ಲಿಲ್ಲ, ಗುಣಪಾಲನ್ ಅಂತಲೇ ಕರೆಯೋದು. ಮತ್ತು ನಾನು ಮತ್ತು ಅವರು ಜಗಳ ಮಾಡ್ತಿದ್ವಿ. ಒಂದು ಸೀನ್ಗೆ ಹೋಗ್ಬೇಕಾದ್ರೂ ಕೂಡ ಅದಕ್ಕಿಂತ ಮುಂಚೆ ಜಗಳ ಆಡ್ತಿದ್ವಿ ನಾವು. ಏನಾದರೂ ಅವ್ರು ಹೇಳೋದು, ನೀನು ಅದು ತಪ್ಪಲ್ಲ ಬರ್ದದಂತ, ಯಾಕೆ ತಪ್ಪು ಅಂತ, ನಿಮಗೆ ಹಣ ಕೊಟ್ಟರೆ ಎಲ್ಲ ಆಗುತ್ತೆ ಅಲ್ಲ ಅಂತ. ನಾನು ಆ ಥರ ಎಲ್ಲ ವಾದ ಆಗ್ತಿತ್ತು. ಅಲ್ಲಿ ಅಕ್ಕಪಕ್ಕ ಶೂಟಿಂಗಲ್ಲಿ ನೋಡೋಕೆ ಬಂದವರೆಲ್ಲ ಏನು, ಅವ್ರು ಯಾಕೆ ಜಗಳ ಮಾಡ್ತಾ ಇದ್ದಾರೆ, ಸುಮ್ಮನೆ ಜಗಳ ಮಾಡ್ತಿದ್ರು, ಆ ಥರ ಎಲ್ಲ ಮಾತಾಡ್ತಿದ್ರು ಅವರೆಲ್ಲ. ನಾವೆಲ್ಲ ಇಡೀ ಟೀಮಲ್ಲಿ ನಾನು ಶೂಟಿಂಗ್ ಸೆಟ್ಗೆ ನಾನು ಏನಾದ್ರು ಬಂದಿದ್ರೆ ಯಾರೋ ಹುಚ್ಚರು ಅದೇ ಆ ಒಂದು ಹುಚ್ಚುತನ ಇದ್ರೆ ಮಾತ್ರ ಇಂಥ ಕಂಟೆಂಟ್ ಮಾಡೋದು. ನಾನು ಭವ್ಯ ಅಂತ ಕರೀಲಿಲ್ಲ, ಭಾಗ್ಯ ಅಂತ ಕರೀತಿದ್ದೆ, ಬಟ್ ಮಾತಾಡ್ತಿರ್ಲಿಲ್ಲ ಅಂತ ಭವ್ಯನ ಹತ್ರ. ಅವ್ರು ನನಗೆ ಫ್ರೆಂಡ್ ಲವರ್ ಆ ಥರ. ನಾನು ನನಗೆ ಅಷ್ಟು ಅಟ್ಯಾಚ್ ಇಲ್ಲ ಅವ್ರ ಹತ್ರ. ಫ್ರೆಂಡ್ ಲವ್ ಮಾಡ್ತಿದ್ದಾನಲ್ಲ, ಇರಲಿ, ಗುಣಪಾಲನ ಮಗಲಲ್ಲ, ಹಂಗೆ ಅವ್ರು ಅನ್ಕೊಂಡಿದ್ರು ಫಸ್ಟ್ ಸೆಟ್ ಬಂದಾಗಲೇ, ಇವನಿಗೆ ಮೋಸ್ಟ್ಲಿ ಗಾಂಚಿನ ಆ್ಯಟಿಟ್ಯೂಡ್ ಇವನಿಗೆ, ಆ ಥರ ಎಲ್ಲ ಅನ್ಕೊಂಡಿದ್ದಂತೆ. ಬಟ್ ಶೂಟಿಂಗಿಂದ ಎಂಡ್ ಆಫ್ ದ ಡೇ ತನಕ ಕೂಡ
ಏನು ಶೇಖರ್ ಆಗಿದ್ವಿ, ಬಾಗಿ, ಗುಣಪಾಲ ಆ ಥರನೇ ಆಗಿದ್ವಿ. ಅನ್ವೇಷಣ ಒಂದೊಂದು ಸಲ ಒಂದೊಂದು ಸೀನಲ್ಲಿ ನನಗೆ ಕೋಪ ಬರಬೇಕಲ್ಲ, ಅವರು ಡೈರೆಕ್ಟಾಗಿ ಬಂದು ಹೊಡಿತಾ ಇದ್ರು ನನಗೆ, ಕೆಪ್ಪೆಗೆ ಬಂದು ಹೊಡಿತಾ ಇದ್ರು. ಒಂದು 3-4 ಸಲ ಕೆನ್ನೆಗೆ ಬರ್ಸಿ ಚಾಟ್ ಅಂತೆಲ್ಲ ಬರ್ಸಿ. ಬಟ್ ನಾನು ರಿಯಾಕ್ಟ್ ಆಗ್ತಿರ್ಲಿಲ್ಲ, ನಾನು ರಿಯಾಕ್ಟ್ ಆಗ್ತಿದ್ದೆ, ಒಳಗಿಂದ ರಿಯಾಕ್ಟ್ ಇದ್ದೆ. ಆ ರಿಯಾಕ್ಟನ್ನು ನಾನು ಅವ್ರ ಹತ್ರ ತೋರಿಸ್ತಾ ಇದ್ದೆ, ಗುಣಪಾಲನ ಹತ್ರ ತೋರಿಸ್ತಾ ಇದ್ದೆ. ಇಲ್ಲ, ಏನು ಗೊತ್ತಾ ವಿಷಯ, ನನಗೊಂದು ಆಸೆ ಇತ್ತು ಹೊರಗಡೆ ಬಂದಾಗ, ಆಡಿಯನ್ಸ್ ಸಿನಿಮಾ ನೋಡಿ ಹೊರಗೆ ಬಂದಾಗ ರಿಯಲ್ ಹೆಸರುಗಳಲ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬಾರ್ದು. ಬಾಗಿ ನೀನು ಚೆನ್ನಾಗಿ ಮಾಡಿದೆ, ಶೇಖರ್ ನೀನು ಚೆನ್ನಾಗಿ ಮಾಡಿದೆ, ಗುಣಪಾಲ ನೀನು ಚೆನ್ನಾಗಿ ಮಾಡಿದೆ. ನನಗೆ ಅದೊಂದು ಆಸೆ ಇತ್ತು ಎಲ್ಲರ ಹೆಸರು ಗುರುತಿಸ್ಬೇಕು ಅಂತ. ಆಲ್ಮೋಸ್ಟ್ ಒಂದು 20 ಜನರ ಹೆಸರು ಹೇಳ್ತಾ ಇದ್ದಾರೆ ಹೊರಗಡೆ ಬಂದು. ಅಲ್ಲ, ನಿಮ್ಗೆ ಹುಚ್ಚು ಇದು ಮುಂಚೆಯಿಂದಾನು ಇತ್ತಾ ಅಥವಾ ಸಿನಿಮಾ ಮಾಡಕ್ ಶುರು ಅದೇ ಸಿನಿಮಾಕ್ಕೆ ಇರಲಿಲ್ಲ, ಬೇರೆ ಇತ್ತಲ್ಲ. ಬಟ್ ಆ ಥರ ಎಲ್ಲ ಮಾಡಿದ್ರಿಂದ ಸಿನಿಮಾ ನೋಡಿ ಹೊರಗೆ ಬಂದಾಗ ಜನ ಶೇಖರ ಎಲ್ಲಿ ಅಂತ ಕೇಳ್ತಾ ಇದ್ರು, ಗುಣಪಾಲ ಎಲ್ಲಿ ಅಂತ. ನಮ್ಮ ಹತ್ರ ನನ್ನ ಹೆಸರು ರಿಜಿಸ್ಟರ್ ಆಗಿದೆ, ನನ್ನ ಹತ್ರ ಬಂದು ಕೇಳ್ತಿದ್ರು, ಶೇಖ್ ಇಲ್ಲಿ ಅಂತ. ಗುಣಪಾಲನಿಗೆ ಇನ್ನೂ ಕೂಡ ಹೊಡಿಬೇಕಿತ್ತು ಅವನಂತ. ಅದು ನಾನೇ ನಿಮ್ಗೆ ಅಷ್ಟು ಕೋಪ ಇದೆಯಾ ಅಂತ ನನ್ನ ಹತ್ರ ಕೇಳಿದ್ರು. ಇದು ಕೋಪ. ಮತ್ತೆ ನಾನು ಊರಲ್ಲಿ ಕೂಡ ಈಗಲೂ ಕೂಡ ನಾನು ಪಾಸ್ ಆದಾಗ ಆ ಶೇಖರ ಹೋದ ಅಂತ. ನಮ್ಮ ಈಗ ಕುಟುಂಬದ ಏನೋ ಕೆಲಸ ಆಗ್ತಾ ಉಂಟು, ನಾಗಂದೆಲ್ಲ ಕೆಲಸ ಆಗ್ತಾ ಉಂಟು, ಅಲ್ಲಿ ನಾನು ಮೊನ್ನೆ ಕೆಲಸ ಎಲ್ಲ ಮಾಡ್ತಿದ್ವಿ. ಆ ಶೇಖರನ ಹತ್ರ ಎಲ್ಲ ಕೆಲಸ ಮಾಡಿಸ್ತಿದ್ರಿ ನೀವು ಅಂತ ಆ ಥರ ಎಲ್ಲ ಮಾತಾಡ್ತಾರೆ. ಅಷ್ಟು ಕನೆಕ್ಟ್ ಆಗಿದೆ. ಆರ್ಟಿಸ್ಟ್ ಇದ್ದಾರೆ ಚಂದ್ರ ಸುಳ್ಳಾಲ್ ಅಂತ, ಎಂಡಲ್ಲಿ ಹುಲಿವೇಷ ಮಾಡೋದು ನೋಡಿದ್ರು. ಅವ್ರಿಗೆ ಆಕ್ಚುಲಿ ಏಜ್ ಆಗಿದೆ ಈಗ, ಅಂದ್ರೆ ನಮ್ಮ ಏಜ್ ಅವ್ರು ಅಲ್ಲ ಅಲ್ವಾ, ಅಂದ್ರೆ ದೀಪುವಿನ ತಾತನ ಕ್ಯಾರೆಕ್ಟರ್. ಬಟ್ ಅವರೆಲ್ಲೂ ತೋರಿಸ್ಕೊಳ್ತಿರ್ಲಿಲ್ಲ ನನಗೆ ಸುಸ್ತಾಗ್ತಿದೆ ಅನ್ನೋ ಥರ ಅಲ್ಲ. ಬಿಕಾಸ್ ನಾನು ಒಂದ್ಸಲ ರೀಶೂಟ್ ಮಾಡಿದೆ ಫುಲ್ ಕ್ಲೈಮ್ಯಾಕ್ಸ್, ನಂಗೆ ಸರಿಯಾಗಲಿಲ್ಲ ಅನ್ನೋ ಕಾರಣಕ್ಕೆ ಆರ್ಟಿಸ್ಟ್ಗಳ ಹತ್ರ ಹೇಳಿ, ಇಲ್ಲ ಅದು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ವೈಬ್ ಇಲ್ಲ ಅನ್ನೋದು ಕಾರಣಕ್ಕೆ ಸರ್ ಹತ್ರ ಹೇಳಿದೆ, ಸರ್ ಇನ್ನೊಂದ್ಸಲ ಶೂಟ್ ಮಾಡೋಣ. ಅವ್ರು ಒಪ್ಕೊಂಡ್ರು. ಬಟ್ ನನಗೆ ಕುಣಿಯುವಾಗ ಅನಿಸ್ತಾ ಇತ್ತು ಅವ್ರಿಗೆ ಸುಸ್ತಾಗ್ತಿದೆ, ಬಟ್ ಅವ್ರು ನಿಲ್ಲಿಸ್ತಾ ಇಲ್ಲ. ನೀವು ಕ್ಲೈಮ್ಯಾಕ್ಸ್ ಸೀನ್ ನೋಡಿದ್ರೆ ಅನಿಸುತ್ತೆ ಅವ್ರಿಗೆ ಸುಸ್ತಿದೆ, ಬಟ್ ಎನರ್ಜಿ ಹಂಗೆ ಹಾಕಿದ್ದಾರೆ. ಬಟ್ ಕೂತಾಗ ನನಗೆ ಅನಿಸ್ತು ಎಷ್ಟೆಲ್ಲ ಎಫರ್ಟ್ ಆಗ್ತಾರೆ ಆರ್ಟಿಸ್ಟ್ಗಳು ಅಂತ. ನಾನು ಹೇಳೋದು ಕೆಲವೊಂದ್ಸಲ ನಮ್ಮ ಹುಚ್ಚುತನಕ್ಕೆ ಕೆಲವರು ಬಲಿ ಆಗ್ತಾರೆ ಅಂತ. ಅಲ್ಲಿ ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಂಡ್ರು ಕೂಡ ಅದರ ಹಿಂದೆ ತುಂಬ ನೋವಿರುತ್ತೆ, ಸುಸ್ತಾಗುತ್ತೆ. ವಿಶ್ವ ಹೇಳಿದ್ರು ನೋಡಿ, ಅವ್ರದ್ದು ಬಾಡಿ ಇರ್ಬೋದು, ಶೇಖರ್ ಇರ್ಬೋದು, ಎಲ್ಲರೂ ನೋವು ಅನುಭವಿಸಿದ್ದಾರೆ. ಬಟ್ ಒಂದು ದಿವಸ ಯಾಕೆ ಅನುಭವಿಸಿದ್ದಾರೆ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಬರಬೇಕು, ಇಂಟೆನ್ಸ್ ಇರಬೇಕು, ಆಡಿಯನ್ಸಿಗೆ ಒಂದು ಸ್ಪಾರ್ಕ್ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡಿರ್ತಾರೆ. ಬಟ್ ಅದು ಯಾವಾಗ ಪ್ರತಿಫಲ ಸಿಗುತ್ತೆ ಅಂದರೆ ಗೆದ್ದಾಗ ಮಾತ್ರ. ಸೊ ಅದು ಗೆದ್ದಿದೆ. ಈಗ ಎಲ್ರಿಗೊಂದೊಂದು ಅನುಭವ. ಚಂದ್ರ ಸುಳ್ಳಾಲ್ ಸರ್ ನನಗೆ ದಿನ ಅಂದರೆ ಈಗ ಅವ್ರು ತುಂಬ ಬ್ಯುಸಿ ಇದ್ದಾರೆ ಆರ್ಟಿಸ್ಟ್ ಅವರು. ಸೊ ದಿನ ಕಾಲ್ ಮಾಡಿ ಮಾತಾಡ್ತಿರ್ತಾರೆ, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಅವ್ರ ಏಜ್ ಬೇರೆ, ನನ್ನ ಏಜ್ ಬೇರೆ, ಬಟ್ ತಮ್ಮನ ಥರ ಮಾತಾಡ್ತಾರೆ ಪ್ರೀತಿಯಿಂದ. ಯಾಕೆ ಆ ಪ್ರೀತಿ ಅಂದರೆ ಅವ್ರಿಗೊಂದು ಅನಿಸಿದೆ, ಇದೊಂದು ಟೀಮ್, ಈ ಟೀಮಲ್ಲಿ ಇಂಥ ಒಂದು ಕತೆ ಬಂದಿದೆ, ನಾನು ಜೀವಿಸಿದ್ದೀನಿ, ನಾವೆಲ್ಲ ಒಂದು ಬೊಂಬೆಗಳ ಇರ್ತೀವಿ. ಬಟ್ ಅದೊಂದು ಬೇರೆ ಲೆವೆಲ್ ಜನರಿಗೆ ರೀಚ್ ಆದಾಗ ಅವರು ಅಲ್ಲದೆ ಬೇರೆ ಬೇರೆ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಒಂದು ಆ ಕ್ಯಾರೆಕ್ಟರ್ ಒಳಗೆ ಹೋದಾಗ ನಮ್ಮ ಹುಚ್ಚುತನಕ್ಕೆ ಖಂಡಿತ ನೀವು ಹೇಳಿದಾಗೆ ನಮ್ಗೆ ಅನಿಸುತ್ತೆ ಅದು ಮಾಡಲೇಬೇಕು ನೀವು ಅಂತ. ನಾನು ತುಂಬ ಜನ ರೇಗಾಡಿದ್ದೀನಿ, ಸರಿಯಾಗಲಿಲ್ಲ ಅಂದರೆ ಬೈದಿದ್ದೀನಿ, ಏಜು ನೋಡಿರಲಿಲ್ಲ. ಬಟ್ ಅವರು ಆ ರೆಸ್ಪೆಕ್ಟ್ ಕೊಡ್ತಾರೆ. ಡೈರೆಕ್ಟ್ರ್ ಬೈದಿದ್ದು ಅಷ್ಟೇ, ಅನೀಶ್ ಅಲ್ಲ. ಬಟ್ ನನ್ನೊಂದು ಕ್ಯಾರೆಕ್ಟರ್ ಇದೆ, ನಾನು ಸಿನಿಮಾ ಎಲ್ಲ ಅಂದರೆ ಶೂಟೆಲ್ಲ ಆದಮೇಲೆ ಹೊರಗಡೆ ಫುಲ್ ಫನ್ನಿ ಆಗಿರ್ತೀನಿ, ಕಾಮಿಡಿ ಮಾಡ್ತಾ ಇರ್ತೀನಿ, ಹುಚ್ಚುಕಾಡ್ತಾ ಇರ್ತೀನಿ. ಸೊ ಹಾಗಾಗಿ ಅದು ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇರುತ್ತೆ. ಬಟ್ ನೀವು ಹೇಳಿದಾಗ ಅಂದರೆ ಸಿನಿಮಾದಲ್ಲಿ ಒಂದಷ್ಟು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ಗಳು ಎಷ್ಟು ಇಷ್ಟ ಆಗುತ್ತೆ. ದೀಪು ಪಾತ್ರ ಅದು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಆ ಥರದ್ದು ಏನೋ ಒಂದು ಆಗುತ್ತೆ ಅಂತ. ಆ್ಯಂಡ್ ಅವ್ರ ತಾತನ ಕ್ಯಾರೆಕ್ಟರ್ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಹುಲಿ ಕುಣಿತ ಮಾಡೋದು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಅವ್ರ ಡೋರ್ ತೆಗ್ದಾಗ ಒಂದು ಎಷ್ಟೊಂದು ಸೀನ್ಸ್ಗಳು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ಥರ ಸೀನ್ಸು. ನಂಗೆ ನಿಮ್ಮದು ಇಡೀ ಸಿನಿಮಾದಲ್ಲಿ ಬೆಸ್ಟ್ ನಂಗೆ ಸ್ಟಾರ್ಟಿಂಗಲ್ಲಿ ಆ ವೈಬ್ರೇಷನ್ ಆಗಿದ್ದು ಅಂದರೆ ನೀವು ಆ ಪಂಚಾಯತಿಯಿಂದ ಆ ವೇಷ ಹಾಕೊಂಡು ಓಡೋ ಸೀನ್ ಇದೆಯಲ್ಲ, ಅದು ಮಾತ್ರ ಸಖತ್ ಸೀನ್. ಆ ವೇಷ ಹಾಕೊಂಡಾಗ ಈಗ ಹೇಗನ್ನಿಸ್ತು? ಯೂಶಲಿ ಅದೆಲ್ಲ ದೈವ ಅದನ್ನೆಲ್ಲ ನಂಬೋರು, ಎಲ್ಲರೂ ಹಾಕ್ಬಾರ್ದು ಅನ್ನೋದೆಲ್ಲ ಇದೆ. ಸೊ ಆ ತರ ಹಾಕ್ದಾಗ, ಆ ವಿಷಯ ಹಾಕ್ದಾಗ ಇದು ಬಂದ್ಬಿಟ್ಟು ಆಟಿಕಳಂಜ ಅಂತ ನಮ್ಮ ಕಡೆ ಆಟಿ ಟೈಮಲ್ಲಿ ಎಲ್ಲ ಇದು ಬರುತ್ತೆ. ಅದು ನನಗೆ ಒಂದು ಆಸೆ ಇತ್ತು, ಅದನ್ನ ವೇಷವನ್ನು ಹಾಕ್ಬೇಕು, ನಾನು ಯಾವತ್ತಾದ್ರೂ ಒಂದು ದಿನ ಹಾಕ್ಬೇಕು. ಒಂದು ನಿಮಿಷ, ಅದಕ್ಕೂ ಮುಂಚೆ ಅಂದ್ರೆ ಅದೆಷ್ಟು ಎಫೆಕ್ಟಿವ್ ಅಂತ ಅನ್ಸೋದಕ್ಕೆ ವಿತ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವು ಓಡ್ತಾ ಇರೋದು, ಆ ಬ್ಯಾಕ್ಗ್ರೌಂಡ್ ಸಾಂಗು ಸಖತ್ತಾಗಾಯ್ತು. ಅದೇ ಹಾಕ್ಬೇಕು ಅನ್ನೊಂದು ಆಸೆ ಇತ್ತು. ಅದು ದಸ್ಕತ್ ಸಿನಿಮಾದ ಮುಖೇನ ಸಿಕ್ತು. ಒಂದು ದಿನ ಅಂತ ಇತ್ತು ಶೂಟ್. ಅದು ಒಂದು ದಿನದಲ್ಲಿ ಅದನ್ನೆಲ್ಲ ಕವರ್ ಮಾಡಬೇಕು ಆ ಸೀನಲ್ಲಿ. ಮತ್ತು ಪದೇ ಹಾಕೋಕ್ಕೆಲ್ಲ ಕಷ್ಟ, ಮತ್ತು ಎಲ್ಲ ಮೇಕಪ್ ಎಲ್ಲ ಮಾಡಬೇಕಲ್ಲ. ಬಟ್ ಅದು 4 ದಿನ ನಾವು ಶೂಟ್ ಮಾಡಿದ್ದೇವೆ. 4 ದಿನ ಡ್ರೆಸ್ ಹಾಕ್ಬೇಕು. ಬೆಳಿಗ್ಗೆ ನಾನು ಏನಾದರೂ ಡ್ರೆಸ್ ಆಕ್ಚುಲಿ ಸ್ಕೆಡ್ಯೂಲ್ ಅಲ್ಲಿ ಒಂದೇ ದಿವಸ ಇದ್ದಿದ್ದು, ಒಂದೇ ದಿವಸ. ಬಟ್ ನನಗೆ ಲೊಕೇಶನ್ಸ್ ಬೇರೆ ಬೇಕಿತ್ತು. ಒಂದು ಕಡೆ ಇಲ್ಲಿ ಓಡಿದ್ರೆ ಒಂದು ಕಡೆ ಎಲ್ಲ ಓಡಬೇಕು, ಅಂದರೆ ಮನೆಗೆ ತಲುಪೋ ಥರ ಬೇಕಿತ್ತು. ಸೊ ಆಗ ಅವನಿಗೆ ಗೊತ್ತಿರಲಿಲ್ಲ, ಒಂದೇ ಸಲ ಇರ್ಬೋದು ಅನ್ಕೊಂಡಿದ್ದೆ. 4 ಸಲ ವೇಷ ಹಾಕ್ಬೇಕು, 4 ಸಲ ತೆಗಿಬೇಕು. ಬಟ್ ರೆಡಿ ಆಗಬೇಕಲ್ಲ ಆ ವೇಷಕ್ಕೆ. ನಾರ್ಮಲ್ ಆಗಿ ಬಂದು ರೆಡಿ ಹೋಗೋದಲ್ಲ ಶೂಟಿಂಗ್. ಒಂದು 6 ಗಂಟೆ ಬರಬೇಕು, ಮೇಕಪ್ ಆಗಬೇಕು, ಮತ್ತೆ ಒಂದ್ಸಲ ಮೇಕಪ್ ಆದರೆ ಮತ್ತೆ ಎಲ್ಲೂ ಹೋಗಂಗಿಲ್ಲ. 6 ಗಂಟೆ ತನಕ ಹಂಗೇನೇ ಇರಬೇಕು, ಊಟ ಕೂಡ ತಂದು ಕೊಡಬೇಕು ಎಲ್ಲರೂ ಕೂಡ, ಆ ಥರ ಇತ್ತು. ಮತ್ತು ಅದು ತುಂಬ ಹೆವಿ
ಓಡಬೇಕಾದ್ರೂ ಕೂಡ ಮುಂದುಗಡೆ ಕ್ಯಾಮರಾಮ್ಯಾನ್ ಓಡ್ತಾ ಇರ್ತಾನೆ, ಒಂದೊಂದ್ಸಲ ನನ್ನ ಹಿಂದೆ ಕ್ಯಾಮರಾಮ್ಯಾನ್ ಓಡ್ತಾ ಇರ್ತಾನೆ. ಅದು ಒಂಥರ ಏನೋ ಒಂದು ಬೇರೆನೇ ವೈಬ್, ಅದೊಂದು ಆರ್ಟಿಕಲ್ ಎಂಜದ್ದು ನನಗೆ ತುಂಬ ಖುಷಿ ಕೊಟ್ಟಿರೋದು ಅದೇ ಆರ್ಟಿಕಲ್ ಎಂಜ. ಅದರ ಹಾಡು ಕೂಡ ನಾನು ಮತ್ತು ಸಮರ್ಥ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಡಿಸ್ಕಷನ್ ಮಾಡುವಾಗ ಹೇಗೆ ಸಾಂಗ್ ಹೇಗೆ ಮಾಡೋದು ಇದಕ್ಕೆ ಅಂದಾಗ, ಇದೊಂದು ಭಯಂಕರ ವೈಬ್ ಆಗಬೇಕು ನೋಡೋರಿಗೆ ಅಂದಾಗ ನಾವು ಮೂಲ ಜನಪದದ ಒಂದು ಲಿರಿಕ್ಸನ್ನು ತಗೊಂಡ್ವಿ. ಅದಕ್ಕೆ ಸಮರ್ಥನ್ ಕಂಪೋಸ್ ಮಾಡಿದರು. ಒಂದು ಹ್ಯಾಪಿ ಮೂಮೆಂಟ್ ಕಂಪೋಸ್ ಮಾಡಿದರು, ಇನ್ನೊಂದು ಅಗ್ರೆಷನ್ ಕಂಪೋಸ್ ಮಾಡಿದರು. ನಿಮ್ಗೆ 2 ವರ್ಷನ್ ಸಾಂಗ್ ಸಿಗುತ್ತೆ ಅಲ್ಲಿ. ಒಂದು ಇವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿ ತುಂಬ ಕಾಳಿಂಜ ಅಂತ ಸಾಫ್ಟ್ ಇರುತ್ತೆ. ನೆಕ್ಸ್ಟ್ ನಾನು ಅಗ್ರೆಷನ್ ನನ್ನ ಹತ್ರ ಆಡಿಸಿದೆ, ಅಂದರೆ ನನಗೆ ಹಾಡೋದೆಲ್ಲ ಇಷ್ಟ ಆಯಿತು ಫೋಕ್, ಸೊ ನಾನು ಅದು ಹಾಡಿದೆ, ಕಂಟಿನ್ಯೂ ನೀವೇ ಮಾಡಿ. ಹಾಡಿದ್ದ? ಅದು ಫಸ್ಟ್ ಆ್ಯಕ್ಚುಲಿ ತುಳುವಲ್ಲಿ ಬಿಟ್ಟಾಗಲೂ ಯಾರಿಗೂ ಗೊತ್ತಿರಲಿಲ್ಲ, ಮತ್ತು ನಾನು ಹಾಡಿದ್ದು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅದಕ್ಕೆ ಎಡಿಟ್ರ್ ಏನು ಮಾಡಿದ್ರು ನಂದು ಹಾಡಿದೊಂದು ಮೇಕಿಂಗ್ ಇತ್ತು, ಅದನ್ನು ಕನೆಕ್ಟ್ ಮಾಡಿ ರೀಲ್ಸ್ ಬಿಟ್ವಿ ನಾವು. ಸುಮ್ಮನೆ ಗೊತ್ತಿಲ್ಲ, ನಾವು ರೀಚ್ ಆಗಲಿ ಅಂತ ಬಿಟ್ವಿ. ಅದು 1 ಮಿಲಿಯನ್ ಎಲ್ಲ ಕ್ರಾಸ್ ಆಯಿತು ರೀಚ್. ಅಂದರೆ ಎಲ್ಲರೂ ನನ್ನ ಹತ್ರ ಕ್ವಶನ್ ಮಾಡೋರು, ನೀನು ಹಾಡಿದ್ದು ಸತ್ಯ ಹೇಳಬೇಕು ಅಂತ. ಅಂದರೆ ಅದು ವಾಯ್ಸ್ ಸ್ವಲ್ಪ ವೇರಿಯೇಷನ್ ಮಾಡಿ, ಫೋಕ್ ವಾಯ್ಸ್ ಅಲ್ವಾ, ನನಗೆ ಫೋಕ್ ಅಂದರೆ ಇಷ್ಟ, ಹಾಗಾಗಿ ಹಾಡಿದೆ. ನನಗೊಂದು ಆಸೆ ಇತ್ತು ಈ ಸಿನಿಮಾದಲ್ಲಿ ನಾನೊಂದು ಹಾಡು ಆಡಬೇಕು ಅಂತ. ಅದು ಸಮರ್ಥನವರು ನನಗೊಂದು ಅವಕಾಶ ಕೊಟ್ಟರು. ಆಸೆ, ಹುಚ್ಚು, ಭಾವನೆ, ಬದುಕು ಎಲ್ಲ ಸೇರಿದ್ದು ಅಯ್ಯೋ ಸತ್ಯ ಹೋದೆ ನಾನು, ಯಾಕೆ ಹೇಳಿದೆ ಅಲ್ಲ. ಅದು ಕೇಳಿ ಮತ್ತೆ ಓಡೋಗಬಾರ್ದು, ನಂದು ವಾಯ್ಸ್ ಚೆನ್ನಾಗಿಲ್ಲ. ಹಿನ್ನೆಲೆ ಕಳೆಂಜ ಬರ್ಮೇರೋ ಕಳೆಂಜ ಕೋಡೆ ಬತ್ತಿ ನಾಯೇ ಕಳೆಂಜ ಇನಿ ಪೋವೇನೋ. ಒಂದು ವೈಬ್ ಇದೆಯಲ್ಲ. ಸಖದ ಹಾಡ್ತೀರಿ ನೀವು. ಫೋಕ್ ಅಲ್ಲ, ಫೋಕ್ ಅಂದ್ರೆ ನಂದು ಇಷ್ಟ, ಪ್ರಾಣ. ನಿಜ ತುಂಬಾ ಚೆನ್ನಾಗಿ ಹಾಡ್ತೀರಾ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವಾಗ. ನಿಮ್ ಸಿನಿಮಾ ಟೀಮೇ ಶಾಕಿಂಗು, ಸರ್ಪ್ರೈಸಿಂಗು, ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ಬಟ್ ನಾನು ಅವಾಗಲೇ ಅವ್ರು ಮಾತಾಡ್ಬೇಕಾದ್ರೆ ನನಗೆ ಯೋಚನೆ ಬಂತು, ನೀವು ಅವರಿಗೆ ಹೊಡೆದಿದ್ದೆ ಕಪಾಳಕ್ಕೆ. ಇಂಟರ್ವ್ಯೂ ನೋಡಿದ್ಮೇಲೆ ಯಾರಾದ್ರೂ ನಿಮಗೆ ಚಾನ್ಸ್ ಕೊಡ್ತಾರ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡೋದಕ್ಕೆ ಅಂತ ನನಗೆ ಆ ಕ್ಷಣಕ್ಕೆ ಅನಿಸಿದ್ದು. ಅಂದರೆ ಅಲ್ಲೆಲ್ಲ ಮತ್ತೆ ಅನಿಸೋದು, ಅವ್ರ ಹತ್ರ ಹೇಳಿರಲಿಲ್ಲ, ಅದು ಹೇಳಿದರೆ ಸರಿ ಆಗಲ್ಲ ಆಮೇಲೆ. ಅಂದರೆ ಹೋಗಿ ಸಾರಿ ಕೇಳೋದು, ಬೇಜಾರು ಮಾಡ್ಕೊಬೇಡ ಹೇಳೋದು, ಹಾಗೆ ಎಲ್ಲ ಹೇಳಿದ್ರೆ ಏನಾಗುತ್ತೆ, ಬ್ರೇಕ್ ಆಗುತ್ತೆ ಮತ್ತೆ ಎಮೋಷನ್ಸ್. ಸೊ ನಾನು ಅದನ್ನು ಮಾಡ್ತೀನಿ. ಬಟ್ ನನಗೆ ಒಬ್ಬನೇ ಇರೋವಾಗ ಅನ್ಸುತ್ತೆ, ಪಾಪ ಹೊಡಿಬಾರ್ದಿತ್ತು, ಬೇಡ ಇತ್ತಲ್ಲ ಅಂತ. ಅಂದರೆ ಎಲ್ಲರೂ ನೋಡ್ತಾರಲ್ಲ ಅಲ್ಲಿ, ಬಟ್ ಆ ಎಲ್ಲರೂ ನೋಡುವಾಗ ಅಲ್ಲೊಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ ಒಂದು ಬಾಡಿಯಲ್ಲಿ. ಕೆನ್ನೆಗೆ ಬರೆದು ಕೂಡಲೇ ನನಗೆ ಹೊಡೆದು ನಾಯಿ ಇಂಥ ಅನ್ಸೋ ಥರ ಇರುತ್ತೆ ಬಾಡಿಯಲ್ಲಿ, ಮನಸ್ಸಲ್ಲಿ. ಬಟ್ ಅದನ್ನು ಹೇಳೋಕ್ಕಾಗಲ್ಲ ಎಲ್ಲರ ಮುಂದೆನು, ಡೈರೆಕ್ಟ್ರಲ್ಲೂ ಅಂತ ಎಲ್ಲ ಇರುತ್ತೆ. ನನಗೆ ಅದು ಯಾಕೆ ಖುಷಿಯಾಗಿದೆ ಅಂದರೆ, ಎಲ್ಲ ಆರ್ಟಿಸ್ಟ್ಗಳ ಮಧ್ಯೆ, ಈವನ್ ವಿಶ್ವ ಇರ್ಬೋದು, ಏಜ್ಡ್ ಆರ್ಟಿಸ್ಟ್ಗಳಿರ್ಬೋದು, ನಾನು ಎಷ್ಟೇ ಬೈದರು ಏನೇ ಮಾಡಿದರು ಅಂದರೆ ಅಲ್ಲಿ ಸಿನಿಮಾಗೋಸ್ಕರ ಯಾರು ನನಗೆ ರಿಯಾಕ್ಟ್ ಆಗಲಿಲ್ಲ. ಅಂದರೆ ನೀನು ಹಾಗೆ ಮಾಡಬೇಕು ಅಂತಿಲ್ಲ, ಬೇರೆ ರೀತಿ ಮಾಡ್ಬೋದಲ್ಲ ಅಂತ ಹೇಳ್ಬೋದು, ಬಟ್ ಯಾರು ರಿಯಾಕ್ಟ್ ಆಗಲಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಇದರ ಒಂದು ಆಳ ಏನು, ಅಂತರಾಳ ಏನು ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನನಗೆ ಅನಿಸುತ್ತೆ ಗೆಲ್ಲೋದಕ್ಕೆ ಅದು ಒಂದು ರೀಸನ್ ಅಂತ, ಅವರೆಲ್ಲ ತಾಳ್ಮೆ. ಟೆಕ್ನಿಷಿಯನ್ಸು ಅಷ್ಟೇ, ನಮ್ಮ ಸಂತೋಷ್ ಕ್ಯಾಮ್ರಾಮ್ಯಾನ್ ಕೂಡ ನಾನು ಹೇಳಿದ್ದೇನು ಅವ್ನು ಮಾಡೋದು ಹಾಗೆ ಸಿಮಿಲರ್ ಆಗ್ತಾಯಿತ್ತು. ನಮಗಿಬ್ಬರಿಗೊಂದು ಒಳ್ಳೆ ಏನು ಹೇಳ್ತಾರೆ ಕನೆಕ್ಷನ್ ಇದೆ. ನಾನು ಹೇಳಿದ್ದಕ್ಕೆ ಅವನು ಕರೆಕ್ಟ್ ಆಗ್ತಾನೆ. ಹೀಗೆ ಸೀನ್ ತೆಗಿಬೇಕಂದ್ರೆ ಅವನಿಗೊಂದು ಯೋಚನೆ ಬರುತ್ತೆ. ಸೊ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಇದು ಡೆಬ್ಯೂ. ಎಲ್ರಿಗೂ ಡೌಟ್ ಆಗುತ್ತೆ, ಹೌದಾ ಸತ್ಯ ಹೇಳಬೇಕು ನೀವು ಡೆಬ್ಯೂನ ಅಂತ. ಯಾಕೆಂದರೆ ಅವನಲ್ಲೊಂದು ತುಡಿತಾ ಇದೆ, ನನ್ನೊಂದು ವರ್ಕ್ ಕಾಣಿಸ್ಬೇಕು ಆಡಿಯನ್ಸಿಗೆ ಅಥವಾ ಇಡೀ ಜಗತ್ತಿಗೆ ಅಂತ. ಆ ಕನಸಲ್ಲಿ ಮಾಡಿದರೆ ಅದು ಡೆಬ್ಯೂ ಅನಿಸಲ್ಲ, ಎಕ್ಸ್ಪೀರಿಯನ್ಸ್ಡ್ ಥರನೇ ಅನಿಸುತ್ತೆ. ನಾನು ಹೇಳೋದು ಎಲ್ರಿಗೂ ಅದೇ, ನಾವು ಎಕ್ಸ್ಪೀರಿಯನ್ಸ್ಡ್ ಅಂತಲೇ ಅನಿಸ್ಬೇಕು ಆಡಿಯನ್ಸಿಗೆ, ಅಥವಾ ನಾವು ವರ್ಕ್ ಮಾಡೋದು ವಿನ್ ಆಗಬೇಕು ಅಂತ. ನಾವು ಯಾರಿಗೂ ಏನಾದರೂ ಹೇಳ್ಕೊಡುವಾಗಲೂ ನಾನು ಅದೇ ಹೇಳ್ತೀನಿ, ನಾವು 100% ಕೊಡ್ತೀವಿ, ವಿನ್ ಆಗ್ತೀವಿ. ಒಂದು ವೇಳೆ 90% ಕೊಟ್ಟರೆ ಸೆಕೆಂಡ್ ಪ್ಲೇಸಿಗೆ ಬರ್ತೀವಿ ನಾವು, ಅಥವಾ ಇಲ್ಲ 50% ಬಂದರೆ 3rd ಪ್ಲೇಸ್, ಇಲ್ಲ 40% ಅಂದರೆ ವಿನ್ ಆಗೋದೇ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಯಾವಾಗಲೂ. ಯಾರನ್ನೂ ಬ್ಲೇಮ್ ಮಾಡಿದರೆ ಆಗಲ್ಲ, ಜನ ಬರಲಿಲ್ಲ ಅಥವಾ ಏನೂ ಹೇಳೋಕ್ಕಾಗಲ್ಲ. ನಮ್ಮದು ಸಿನಿಮಾ ಚೆನ್ನಾಗಿದ್ದು ಮೌತ್ ಪಬ್ಲಿಸಿಟಿ ಆಗಿ ಅಥವಾ ಎಲ್ರಿಗೂ ಗೊತ್ತಾದರೆ ಸಿನಿಮಾ ಬಂದು ನೋಡ್ತಾರೆ. ಅದು ಬಿಟ್ಟು ಇಲ್ಲ ನನ್ನ ಸಿನಿಮಾ ಸೋತೋಯ್ತು ಅಂತ ನಾನು ಅಳೋ ಬದಲು ಏನಾದರೂ ಮಾಡಿ ಟ್ರೈ ಮಾಡಿ ಬರ್ಸ್ಬೇಕು ಅಂತ. ಇದು ಸಿಚುವೇಶನ್ ಆಗಿದೆಯಲ್ಲ ಈಗ. ಸೊ ಹಾಗಾಗಿ ನಮಗೊಂದು ಖುಷಿ ಇದೆ, ಗೆದ್ದಿದ್ದೀವಿ. ಇನ್ನೂ ಕನ್ನಡಿಗರು ನಮ್ಮನ್ನು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸ್ತೀವಿ ಅನ್ನೋ ಒಂದು ದೊಡ್ಡ ಭರವಸೆ ಇದೆ. ನಿನ್ನೆ ರಿಲೀಸ್ ಆಗಿದೆ, ಇವತ್ತು ಹೋಗ್ತಾ ಇದೆ, ನಾಳೆ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಒಂದು ದೊಡ್ಡ ಕನಸಿದೆ. ಡೆಫಿನೆಟ್ಲಿ ಹೋಗುತ್ತೆ, 100% ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ನಂಗೆ ತುಂಬಾ ಇಷ್ಟ ಆಗಿದ್ದು ನಿಮಗೆ ಸಿನಿಮಾ ಮೇಲಿರೋ ಹುಚ್ಚು, ನಿಮ್ ಕಲಾವಿದ್ರಿಗೆ ಎಲ್ರಿಗೂ ನಿಮ್ಮ ಮೇಲಿರೋ ಪ್ರೀತಿ ಪ್ಲಸ್ ಸಿನಿಮಾ ಮೇಲಿರೋ ಪ್ರೀತಿ. ಖಂಡಿತ ತುಂಬಾ ರೆಸ್ಪೆಕ್ಟ್ ಮಾಡಿದ್ದಾರೆ ಪಾಪ, ಎಲ್ಲರೂ ರೆಸ್ಪೆಕ್ಟ್ ಮಾಡಿದ್ದಾರೆ. ಅವರಿಗೆಲ್ರಿಗೂ ನಾನು ಈ ಕ್ಷಣದಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಾರಿ ಕೇಳಲ್ಲ, ಬಿಕಾಸ್ ನಾನು ತಪ್ಪು ಮಾಡಿಲ್ಲ.
ಅದು ನಂದು ಸರಿಯೇ ಇದೆ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಎನಿವೆ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ರಿಗೂ. ಸಿನಿಮಾ ತುಳು ಭಾಷೆಯಲ್ಲಿ ಆಲ್ರೆಡಿ ಗೆದ್ದಿದೆ, ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ, ಕನ್ನಡದಲ್ಲೂ 100% ಎಲ್ಲರೂ ಇಷ್ಟಪಡ್ತಾರೆ. ಸೊ ಅವರ ಪ್ರೀತಿ ಹಾರೈಕೆ ನಿಮ್ಮಲ್ಲಿ ಯಾವಾಗಲೂ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ನ್ಯೂಸ್ ಫಸ್ಟಲ್ಲಿ ದೊಡ್ಡ ಮಟ್ಟಕ್ಕೆ ನಮ್ಮನ್ನು ರೀಚ್ ಮಾಡಿದಿರಿ, ಧನ್ಯವಾದ. ವೀಕ್ಷಕರೇ, ದಸ್ಕತ್ ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗಿದೆ, ಕನ್ನಡದಲ್ಲಿ ರಿಲೀಸ್ ಆಗಿದೆ. ತುಳು ಭಾಷೆಯ ಸಿನಿಮಾ ಆದ್ರೂ ಕೂಡ ಕನ್ನಡದಲ್ಲಿ ರಿಲೀಸ್ ಆಗಿದೆ. ನಮ್ಮ ಮಣ್ಣಿನ ಸಿನಿಮಾ, ಬೇರೆ ಭಾಷೆ ಸಿನಿಮಾಗಳನ್ನು ನೋಡಿ ಇಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ನೋಡಿ ಹೋಗ್ಲಿತ್ತರ, ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ಭಾಷೆಯ ಸಿನಿಮಾ ರಿಲೀಸ್ ಆಗಿದೆ, ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ಹಾಗಾಗಿ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.